ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಎಲೆಕೋಸು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಉದುರು ಪಲ್ಯ. ಉಪ್ಪು ಬಿಸಿನೀರು ಹಾಕಿ ಇಟ್ಟಿದ್ದೀನಿ. ಇವಾಗ ಬಿಸಿನೀರಲ್ಲಿ ಕೋಸು ಇವಾಗ ಒಗ್ಗರಣೆ ಹಾಕ್ತೀನಿ. ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ. ನೋಡ್ಕೊಳ್ಳಿ, ಎಲ್ಲ ತುಂಬ ರುಚಿಯಾಗಿರುತ್ತೆ. ಇದು ನೀರು ಹಾಕಬಾರ್ದು, ಹಂಗೆ ಎಣ್ಣೆಯಲ್ಲಿ ಮಾಗಿಸ್ಬೇಕು ಒಗ್ಗರಣೆಯಲ್ಲಿ. ಜೊತೆಗೆ ಒಂದು ಕ್ಯಾಪ್ಸಿಕಮ್ ಹೆಚ್ಚಿನಿ, ಈರುಳ್ಳಿ, ಮೆಣಸಿಕಾಯಿ, ಕೊತ್ತಂಬರಿ, ಮಾಮೂಲಿ ಸಾಸಿವೆ ಜೀರಿಗೆ ಒಗ್ಗರಣೆ ನೋಡ್ಕೊಳ್ಳಿ ಮಾಡ್ತೀನಿ. ಇವಾಗ ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ, ಸಿಡಿತಾ ಇದೆ. ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ. ಎರಡು ಸ್ಪೂನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದು ಕಡಲೆಬೇಳೆ ಸ್ವಲ್ಪ ಮಾಗಿದ ಮೇಲೆ ಈರುಳ್ಳಿ, ಮೆಣಸಿನಕಾಯಿ ಹಾಕಬೇಕು. ಕಾದಿದೆ, ಸ್ವಲ್ಪ ಕೆಂಪಾಗಿದೆ ನೋಡಿ ಕಡಲೆಬೇಳೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ, ಹಸಿಮೆಣಸಿನಕಾಯಿ ಹಾಕಿ. ಇವಾಗ ಟೊಮೊಟೊ ಹಾಕ್ತಾ ಇದೀನಿ ನೋಡಿ. ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ, ಒಗ್ಗರಣೆಗೆ ಮಾಡಲಿ ಅಂತ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ, ಪಲ್ಯಕ್ಕೂ ಎಲ್ಲ ಸೇರಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ, ಒಂದು ಚಿಟಿಕೆ ಅರಿಶಿನ ಹಾಕ್ತೀನಿ ರೀ. ಟೊಮೊಟೊ ಸ್ವಲ್ಪ ಮಾಗಿದ್ಮೇಲೆ ಆಮೇಲೆ ಇದು ಕೋಸು ಹಾಕ್ಬೇಕು. ಬಿಸಿನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಕ್ಲೀನಾಗಿ, ಚೆನ್ನಾಗಿ ತೊಳೆದ್ಬಿಟ್ಟು ಅದು ಉಪ್ಪು ಹಾಕಿ ನೆನೆ ಇಡಬೇಕ್ರಿ. ಅದು ತುಂಬ ಔಷಧಿ ಹೊಡೆದಿರ್ತಾರೆ. ಕೋಸು ಜಾಸ್ತಿ ಮಾಡಲೇಬಾರ್ದು. ನಾನು ಭಾಳ ದಿನ ಆಯಿತು ಮಾಡೇ ಇಲ್ಲ, ಅಪರೂಪ. ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಕೋಸು. ಅದು ಎಲೆಗೂ ಔಷಧಿ ಹೊಡೆದಿರ್ತಾರಂತ್ರಿ. ರೈತರಾದ್ರ ಮನೆ ಮಾಡೋದೇ ಇಲ್ಲ ಅದನ್ನು ಅಂತಾರೆ, ನಮ್ಮ ತಮ್ಮವರೆಲ್ಲ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಚೆನ್ನಾಗಿ ತೊಳಿಬೇಕ್ರಿ ಬಿಸಿನೀರು ಹಾಕಿ. ಯಾವಾಗಲೂ ಹಸಿ ಕೊಬ್ಬರಿ, ಕೊತ್ತಂಬರಿ ಹಾಕ್ತೀನಿ ನೋಡಿ. ಕೊತ್ತಂಬರಿನೇ ಹೆಚ್ಚಿಟ್ಕೊಂಡಿದ್ದೆ, ಅದು ಹಾಕ್ತೀನಿ. ನೆಕ್ಸ್ಟ್ ಇದೊಂದು 2 ನಿಮಿಷ ಮಾಗಿದ್ಮೇಲೆ ಆಮೇಲೆ ಕೋಸು ಹಾಕ್ತೀನಿ. ನೋಡಿ, ಇವಾಗ ಕೋಸು ಹಾಕ್ತೀನಿ. ಬಿಸಿನೀರಾಗಿ ನೆನೆ ಇಡೋಕ್ಕೆ ಹಲೆ ಅರ್ಧ ಬೆಂದಂಗೆ ಆಗ್ಬಿಟ್ಟಿದೆ. ಸ್ವಲ್ಪ ಒಗ್ಗರಣೆ ಮಾಡಿಸಿದ್ರೆ ಆಯಿತು. ನೀರು ಹಾಕ್ಬಾರ್ದ್ರಿ, ಹಂಗೆ ಮಾಡಬೇಕು. ಪಲ್ಯ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡ್ಕೊಳ್ಳಿ ಈ ಥರ. ಸ್ವಲ್ಪ ಪಾತ್ರೆ ಚಿಕ್ಕದಾಯ್ತಿದು. ಹಾಗೆ ಸ್ವಲ್ಪ ದೊಡ್ಡದಿರಬೇಕಾಗಿತ್ತು, ಗೊತ್ತಾಗಲಿಲ್ಲ, ಒಂದ್ಸಲ ಆಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಕೈ ಆಡ್ಬೇಕ್ರಿ. ಒಂದು 5 ನಿಮಿಷ ಮಾಗಿಸಿದ್ರೆ ಆಗುತ್ತೆ ಪಲ್ಯ ಮುಗ್ದಂಗೆ. ಹಾಯ್ ಫ್ರೆಂಡ್ಸ್, ನೋಡಿ ಪಲ್ಯ ಆಯಿತು ಎಲ್ಲ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ನೆಕ್ಸ್ಟು ರೊಟ್ಟಿ ಮಾಡೋಣ. ಇವತ್ತು ರೊಟ್ಟಿಗೆ ಒಂದೇ ಐಟಮ್ ಮಾಡೀನಿ, ಕೆಲಸದವ್ರು ಬಂದಿಲ್ಲ, ಅದಕ್ಕೆ ಕೋಸಿನ ಪಲ್ಯ ಒಂದೇ ಮಾಡಿದ್ದೀನಿ. ನೆಕ್ಸ್ಟ್ ರೊಟ್ಟಿ ಮಾಡಿ ಹಾಕ್ತೀನಿ ನೋಡಿ. ಹಿಂದಿನ ವಿಡಿಯೋದ ರೊಟ್ಟಿ ಮಾಡೋದು ತೋರಿಸಿದ್ದೀನಿ. ಇವತ್ತು ರೊಟ್ಟಿ ಮಾಡೋದೇನು ತೋರಿಸಲ್ಲ, ರೊಟ್ಟಿ ಮಾಡಿಬಿಟ್ಟು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಬಿಸಿ ಬಿಸಿ ರೊಟ್ಟಿ, ಎಲೆಕೋಸು ಪಲ್ಯ, ಟೊಮೊಟೊಕಾಯಿ ಚಟ್ನಿ ಎಲ್ಲ ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರೂ ಲೈಕೇ ಕೊಡ್ತಿಲ್ಲ, ದಯವಿಟ್ಟು ಎಲ್ಲ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.